ಹಾಯ್, KCET ಚಾಯ್ಸ್ ಎಂಟ್ರಿ ನಡೀತಾ ಇದೆ. ದಿಸ್ ಚಾಯ್ಸ್ ಎಂಟ್ರಿ ಈಸ್ ಮ್ಯಾಂಡೇಟರಿ. ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ನಿಮಗೆ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸಂಬಂಧ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರ ನಂತರ ಸೀಟ್ ಅಲಾಟ್ ಆಗಿದೆ, ರಿಸಲ್ಟ್ ಅಲ್ಲಿ ಸೀಟ್ ಬಂದಿದೆ ನಿಮಗೆ, ಅಂತ ಸಂದರ್ಭದಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಸರಿನಾ? ಚಾಯ್ಸ್ 1, 2, 3, 4 ಯಾವುದು ನಿಮಗೆ ಸೂಟೇಬಲ್ ಇದನ್ನ ಡಿಸೈಡ್ ಮಾಡಿ ಚಾಯ್ಸ್ ಎಂಟ್ರಿ ಮಾಡಬೇಕು. ಸೀಟ್ ಅಲಾಟ್ ಆಗಿದ್ರೆ ನಂತರ ಮತ್ತೊಂದು ವಿಷಯ, ನಾನೊಂದು ಶಾರ್ಟ್ಸ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಹೇಳಿದ್ದೆ, ಬಟ್ ಇದು ತುಂಬಾ ಇಂಪಾರ್ಟೆಂಟ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೀಟ್ ವಿದ್ಯಾರ್ಥಿಗಳು ಅಂದ್ರೆ MBBS, BDS, ಆಯುಷ್ ಕೋರ್ಸ್ಗಳಿಗೋಸ್ಕರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು, ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ ಆಗಿದ್ರೆ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಚಾಯ್ಸ್ 4 ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದ ರೀತಿ. ಈಗ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನಿದೆ, ಇದರಲ್ಲಿ ನೀಟ್ ಮತ್ತು KCET ಎರಡು ಕಂಬೈನ್ ಆಗುತ್ತೆ. ಸೊ ಇಲ್ಲಿ ಸೀಟ್ ಅಲಾಟ್ ಆದಾಗ ನೀವು ಚಾಯ್ಸ್ 4 ಕೊಟ್ರಿ ಅಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆದ ರೀತಿ. ಸೊ ಚಾಯ್ಸ್ 4 ನ ಕೊಡಬೇಡಿ ಸೀಟ್ ಅಲಾಟ್ ಆಗಿದ್ರೆ. ಚಾಯ್ಸ್ 3 ಆರ್ ಚಾಯ್ಸ್ 2 ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದೆ ಈ ಆಪ್ಷನ್ ಎಂಟ್ರಿ ಇದು ಸ್ಟಾರ್ಟ್ ಆಗುತ್ತೆ, ಅವಾಗ ಈಗೇನು ಕಾಲೇಜ್ಗಳ ಲಿಸ್ಟ್ ಇದೆ, ಇದಕ್ಕೇನೆ ನೀವು ಕಾಲೇಜ್ಗಳನ್ನ ಅಂದ್ರೆ MBBS, BDS, ಆಯುಷ್ ಕೋರ್ಸ್ ಆಫರ್ ಮಾಡುವಂತ ಕಾಲೇಜ್ಗಳನ್ನ ಆಡ್ ಮಾಡ್ಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋನ ಪ್ರೊವೈಡ್ ಮಾಡ್ತೀನಿ. ಬಟ್ ಈ ರೀತಿ ಇರತ್ತೆ. ಸೊ ಚಾಯ್ಸ್ ಎಂಟ್ರಿ ಮ್ಯಾಂಡೇಟರಿ. ಯಾವುದು ಸೂಟೇಬಲ್ ಚಾಯ್ಸ್ ಅಂತ ನೋಡ್ಕೊಂಡು ಚಾಯ್ಸ್ ಎಂಟ್ರಿ ಮಾಡಿ. ನಂತರ ನಿಮಗೆ ಯಾವುದೇ ಕಾಲೇಜ್ ಅಲಾಟ್ ಆಗಿದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಒಳ್ಳೆ ಕಾಲೇಜ್ ಸಿಗುವಂತ ಚಾನ್ಸಸ್ ಇರುತ್ತೆ. ಫಸ್ಟ್ ರೌಂಡ್ ಯಾವ ಕಾಲೇಜ್ ಸಿಕ್ಕಿದೆಯೋ ಅದಕ್ಕಿಂತ ಬೆಟರ್ ಕಾಲೇಜ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ ನಿಮಗೆ ಯಾವ ಕಾಲೇಜ್ ಬೇಕಿತ್ತು, ಡ್ರೀಮ್ ಕಾಲೇಜ್, ಅದು ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದ್ರೆ ಹೋಗಿ ಅಡ್ಮಿಷನ್ ಮಾಡಿ. ಸರಿನಾ? ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಸೀಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅವರಿಗೆ, ಅಂತ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಸೀಟ್ ನ ಪಡೆದುಕೊಂಡು ಅಡ್ಮಿಷನ್ ಪಡೆದುಕೊಳ್ಬಹುದು. ನಂತರ ಅಂತ ಸ್ಟೂಡೆಂಟ್ಸ್ ನಮಗಿನ್ನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದ್ರೆ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಲಿಂಕ್ ಯಾಕೆ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇದುವರೆಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಅಂದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಅದರಲ್ಲಿ ಯಾವ ರೀತಿ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಬಹುದು, ಎಂಟರ್ ಮಾಡಬಹುದು, ಇವುಗಳನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಸರಿನಾ? ನಂತರ ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಏನ್ ಮಾಡ್ತೀರಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.